ಕಾಲದಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಬಿತ್ತನೆ ಬೀಜಕ್ಕೋಸ್ಕರ ಪ್ರತಿ ಸಣ್ಣ ರೈತರಿಗೆ 6,000 ರೂಪಾಯಿ ಕೊಡ್ತಾ ಇರೋದು ನರೇಂದ್ರ ಮೋದಿ ಅವರು. ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳನ್ನ ದೇಶದ ಮೂಲೆ ಮೂಲೆ ಬಿಟ್ಟಿದ್ದು ನರೇಂದ್ರ ಮೋದಿ ಅವರು. ಹೊಸ ಹೊಸ ಏರ್ಪೋರ್ಟ್ ಮಾಡಿದ್ದು, ಏಮ್ಸ್ ವಿದ್ಯಾಲಯಗಳನ್ನ ನಿರ್ಮಾಣ ಮಾಡಿದ್ದು, ಈ ರೀತಿ ಅನೇಕ ಸಾಧನೆ ಒಂದಲ್ಲ ಎರಡಲ್ಲ ಪ್ರಪಂಚ ಗಮನಿಸ್ತಾ ಇದೆ. ಈ ಕಾಂಗ್ರೆಸ್ ಅಯೋಗ್ಯರಿಗೆ ಅದು ಕಣ್ಣು ಕಾಣ್ತಾ ಇಲ್ಲ. ಪ್ರಪಂಚ ಹೊಗಳ್ತಾ ಇದೆ ನಮ್ಮ ನಾಯಕರನ್ನ, ಆದ್ರೆ ಕಾಂಗ್ರೆಸ್ ಅಯೋಗ್ಯರಿಗೆ ಅದು ಕಣ್ಣು ಕಾಣಿಸ್ತಾ ಇಲ್ಲ. ಇವತ್ತು ಕಣ್ಣು ತರಿಸಿರ್ಬೇಕು ಬಿಹಾರ. ಯಾರು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಖರ್ಗೆ, ಸೋನಿಯಾ ಗಾಂಧಿ ಎಲ್ಲಪ್ಪ ಸೀಟು? ಅರೇ ಒಬ್ಬ ಕೂತ್ಕೊಂಡ್ರೆ ಒಬ್ಬ ನಿಂತ್ಕೊಬೇಕಲ್ಲಯ್ಯ. 2 ಸೀಟು 243ರಲ್ಲಿ ಒಳಗೋಗ್ತೀರಾ ನೀವು? ನಾವೊಂದು ಕಾಲದಲ್ಲಿ ಇದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು ಇಬ್ಬರೇ ಲೋಕಸಭೆಯಲ್ಲಿ ಇದ್ರು. ಅವತ್ತು ಅಟಲ್ಜಿ ಹೇಳಿದ್ರು, ನಮ್ಮನ್ನ ನೋಡಿ ನಗ್ತಾ ಇದ್ರಂತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ನವರು, ಯಾವ್ದೋ ಬಿಜೆಪಿ ಅಂತ ಇಬ್ಬರೇ ಎಂಪಿಗಳಿದ್ದಾರೆ ಅಂತ. ಅಟಲ್ಜಿ ಅವರು ಅವತ್ತೊಂದು ಮಾತು ಹೇಳಿದ್ರು, ಇಂದಲ್ಲ ನಾಳೆ, ಒಂದಲ್ಲ ಒಂದ್ ದಿವಸ ನೀವು ಅಲ್ಲಿ ಕೂತ್ಕೊಳ್ತೀರಾ, ಬಿಜೆಪಿ ಅವರು ಈ ಸದಾ ತುಂಬಿರ್ತಾರೆ. ಅವತ್ತು ನಮ್ಮ ಜನ ನೋಡಿ ಅಟಲ್ಜಿ ಅವರ ಮಾತು 100 ಸತ್ಯ ಆಗಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೇಶದಲ್ಲಿ ಶಕ್ತಿ ಕೊಟ್ಟಿದ್ದಾರೆ ಜನ ಮತದಾರರು. ಬಿಹಾರ ಕೂಟ ರಾಜ್ಯ ಆಗಿತ್ತು ಲಲ್ಲೂ ಪ್ರಸಾದ್ ಯಾದವ್ ಇದ್ದಾಗ. ಇವತ್ತು ಶಾಂತಿಯುತ ರಾಜ್ಯ ಆಗಿದೆ. ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲನೆ ಕೊಟ್ಟಿದ್ದಾರೆ NDA ನೇತೃತ್ವದ ಸರ್ಕಾರ. ಮೋದಿಯವರು ಪ್ರಪಂಚ ವಿಶ್ವನಾಯಕ ಅಂತ, ವಿಶ್ವನಾಯಕ ಮೋದಿ ಅಂತೇಳಿ ಪ್ರಪಂಚ ಒಪ್ಕೊಂಡಿದ್ದಾರೆ. ಅಮಿತ್ ಶಾ ಅವರು ಸಣ್ಣ ಪುಟ್ಟ ಘಟನೆಗಳಾದಾಗ ಪಕ್ಕದ ದೇಶಕ್ಕೆ ನುಗ್ಗಿ ಹೊಡೆದು ಬಂದಿರೋ ಉದಾಹರಣೆ ಚರಿತ್ರೆ